ಹಾಯ್ ಹಲೋ ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಪ್ರೀತು ಅನಂತ್ ವ್ಲಾಗ್ಸ್. ನಾನು ನಿಮ್ಮ ಪ್ರೀತು ಅನಂತ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಬೆಳಗ್ಗೆ ಖಾಲಿ ಪಾತ್ರೆ ತೋರಿಸ್ತಿದ್ದೀನಿ ಅಂತ ಮಾತ್ರ ಬೇಜಾರಾಗಿಬಿಡ್ರಿ. ನಾನಿಲ್ಲಿ ತಿಂಡಿ ಮಾಡೋಣ ಅಂತ ರೆಡಿ ಮಾಡ್ತಾಯಿದ್ದೀನಿ. ಎದ್ದಿದ್ದು ಸ್ವಲ್ಪ ಲೇಟ್ ಆಯಿತು, ಅದಕ್ಕೆ ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ತುಪ್ಪ ಹಾಕ್ಕೊತಾ ಇದ್ದೀನಿ. ಇವತ್ತೇನು ಸ್ಪೆಷಲ್ ಅಂದರೆ ಟೊಮೆಟೊ ಪಲಾವ್, ಅದಕ್ಕೋಸ್ಕರ ಹಾಕ್ಕೊತಾ ಇದ್ದೀನಿ. ಇವಾಗ ಸ್ವಲ್ಪ ತುಪ್ಪ ಹಾಕಿದ್ದೀನಿ, ಮತ್ತು ಸ್ವಲ್ಪ ಪಲಾವ್ ಸ್ಪೈಸಸ್ ಎಲ್ಲ ಏನು ಬರುತ್ತೆ ಅದನ್ನೆಲ್ಲ ಮನೇಲಿ ಏನಿತ್ತು ಅಷ್ಟನ್ನು ಹಾಕಿದ್ದೀನಿ. ಫ್ಲವರ್ ಎಲ್ಲ ಸಿಕ್ಕಲಿಲ್ಲ, ಅದನ್ನೆಲ್ಲ ಹಾಕೋಕ್ಕೂ ಹೋಗಲಿಲ್ಲ ನಾನು. ಜಾಸ್ತಿ ಮಸಾಲೆ ಆದರೆ ಚೆನ್ನಾಗಿರಲ್ಲ ಅಂದ್ಬಿಟ್ಟು ಎಷ್ಟು ನಾವು ಏನಿತ್ತೋ ಮನೆಯಲ್ಲಿ ಅಷ್ಟನ್ನು ಮಾತ್ರ ಹಾಕಿದ್ದೀನಿ. ಸ್ವಲ್ಪ ಹಸಿರು ಮೆಣಸಿನ್ಕಾಯಿ ಹಾಕ್ಕೊತೀನಿ ಇವಾಗ. ಅದು ಸ್ವಲ್ಪ ಫ್ರೈ ಆಗಲಿ. ಸ್ವಲ್ಪ ಫ್ರೈ ಆದಮೇಲೆ ನೆಕ್ಸ್ಟು ನಾವಿವಾಗ ಇದಕ್ಕೆ ಹಸಿಮೆಣ್ಸಿನ್ಕಾಯಿ ಆ್ಯಡ್ ಮಾಡ್ಕೊಳ್ಳೋಣ. ಅದು ಸ್ವಲ್ಪ ಫ್ರೈ ಆದಮೇಲೆ ಅದು ಚಟಾಪಟ ಅಂತ ಇತ್ತು. ಸೊ ಕೈಗೂ ಸ್ವಲ್ಪ ಹಾರಿಸ್ಕೊಂಡಿದ್ದಾಯಿತು. ಸರಿ ಅಂದ್ಬಿಟ್ಟು ನೆಕ್ಸ್ಟ್ ನಾನಿಲ್ಲಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಆ್ಯಡ್ ಮಾಡ್ತಾಯಿದ್ದೀನಿ, 1 ಸ್ಪೂನು. ಅದೊಂದು ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋಗಲಿ, ಅಲ್ಲಿ ತನಕ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಫ್ರೈ ಮಾಡ್ಕೊಂಡು ಅಂದರೆ ಜಾಸ್ತಿ ಸೇಸೋಕ್ಕೆಲ್ಲ ಹೋಗ್ಬಿಡ್ಬೇಡ್ರಿ. ಸ್ವಲ್ಪ ಫ್ರೈ ಮಾಡ್ಕೊಂಡಾದಮೇಲೆ ನೆಕ್ಸ್ಟು ನಾನು ಅದಕ್ಕೆ ಈರುಳ್ಳಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಕಟ್ ಮಾಡ್ಕೊಂಡಿರೋ ಈರುಳ್ಳಿನೆಲ್ಲ ಹಾಕಿಬಿಟ್ಟು ಅದನ್ನು ಒಂದು ಸ್ವಲ್ಪ ಫ್ರೈ ಮಾಡಿಬಿಟ್ಟು ಸ್ವಲ್ಪ ಬ್ರೌನಿಷ್ ಆಗಿ ಅದು ಸ್ವಲ್ಪ ಚೆನ್ನಾಗಿ ಬೇಯಬೇಕು. ಆ ಥರ ಅದನ್ನು ಫ್ರೈ ಮಾಡಿಕೊಂಡು ಇವಾಗ ಈರುಳ್ಳಿ ಬೆಂದಿದೆ. ಇವಾಗ ನಾವು ಅದಕ್ಕೆ ಟೊಮೆಟೊ ಆ್ಯಡ್ ಮಾಡ್ಕೊಳ್ಳೋಣ. ಆ್ಯಡ್ ಮಾಡ್ಕೊಂಡಾದಮೇಲೆ ಟೊಮೆಟೊ ಫ್ರೈ ಮಾಡ್ಕೊಂಡಾದಮೇಲೆ ಇಲ್ಲಿ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಅರಿಶಿನ ಹಾಕ್ಕೊತಾ ಇದ್ದೀನಿ. ಏಕೆಂದರೆ ಬೇಗನೆ ಸಾಫ್ಟ್ ಆಗುತ್ತೆ ಟೊಮೆಟೊ ಅಂದ್ಬಿಟ್ಟು ರುಚಿನೂ ಮತ್ತು ಅರಿಶಿನೂ ಹಾಕ್ಕೊಂಡಿದ್ದೀನಿ. ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟ್ ನಾನಿಲ್ಲಿ ಬಿರಿಯಾನಿ ಪೌಡರ್, ಅದು ಸೊ ಮನೆಯಲ್ಲೇ ಮಾಡಿ ಇಟ್ಕೊಂಡಿರೋದು, ಅದನ್ನು ಸ್ವಲ್ಪ 1 ಸ್ಪೂನಷ್ಟು ಆ್ಯಡ್ ಮಾಡಿದರೆ ಸಾಕು. ಅದರಲ್ಲೂ ಸ್ವಲ್ಪ ಸಾಲ್ಟ್ ಇರುತ್ತೆ, ಅದಕ್ಕೆ ಜಾಸ್ತಿ ಇಲ್ಲಿ ನಾನು ಸಾಲ್ಟ್ ಯೂಸ್ ಮಾಡಲಿಲ್ಲ, ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಸ್ವಲ್ಪ ಮನೆಯಲ್ಲೇ ನಾವು ಯೂಸ್ ಮಾಡೋವಂಥ ಸಾಂಬಾರು ಪೌಡರ್ ಅಷ್ಟೇ ನಾನು ಹಾಕೋದು. ಇದಕ್ಕೆ ಧನಿಯಾ ಮತ್ತು ಬೇರೆ ಥರ ಸ್ಪೈಸಸ್ ಎಲ್ಲ ಅದರಲ್ಲೇ ಆ್ಯಡ್ ಆಗಿರುತ್ತೆ. ನಾನು ಎಲ್ಲ ಅದು 1 ಸ್ಪೂನ್ ಹಾಕೋದ್ನಲ್ಲ, ಆ ಮಸಾಲದಲ್ಲೇ ಆ್ಯಡ್ ಆಗಿರುತ್ತೆ. ಸೊ ನಾನು ಅಲ್ಲಿ ಯಾವುದನ್ನು ಯೂಸ್ ಮಾಡ್ತಾಯಿಲ್ಲ, ಬಿರಿಯಾನಿ ಪೌಡರಲ್ಲೇ ಇದಾಗಿರುತ್ತೆ, ಮನೆಯಲ್ಲೇ ಮಾಡ್ಕೊಂಡಿರೋದ್ರಿಂದ. ಅದಾದಮೇಲೆ ಸ್ವಲ್ಪ ಅಕ್ಕಿ ಹಾಕ್ಕೊಂಡಿದ್ದೀನಿ. ಅಕ್ಕಿ ಹಾಕ್ಕೊಂಡು, ಏಕೆಂದರೆ ಇವಾಗಲೇ ಅಕ್ಕಿ ಹಾಕ್ಕೊಂಡ್ರೆ ಫಸ್ಟೇ ಅದು ನೀಟಾಗಿ ಎಲ್ಲದಕ್ಕೂ ಮಸಾಲೆ ಹಿಡಿಯುತ್ತೆ. ಆಮೇಲೆ ಕುದ್ಮೇಲೆ ಹಾಕ್ಕೊಂಡ್ರೆ ಸ್ವಲ್ಪ ಅದು ಮಸಾಲೆ ಎಲ್ಲ ಮೇಲ್ಗಡೆ ಬಂದುಬಿಡುತ್ತೆ, ಕೆಳಗಡೆ ತಳದಲ್ಲೆಲ್ಲ ಬರೀ ವೈಟ್ ರೈಸ್ ಇರುತ್ತೆ ಅಂದ್ಬಿಟ್ಟು ನಾನು ಇವಾಗಲೇ ಅಕ್ಕಿನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಕೂಡ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡಿದ್ದಾದಮೇಲೆ ಲಾಸ್ಟಲ್ಲಿ ಸ್ವಲ್ಪ ಕಸ್ತೂರಿ ಮೇಥಿ ಹಾಕ್ಕೊಂಡಿದ್ದೀನಿ. ಕಸ್ತೂರಿ ಮೇಥಿ ಹಾಕ್ಕೊಂಡು ಇವಾಗ ಲಿಡ್ ಕ್ಲೋಸ್ ಮಾಡಿ ಅದನ್ನು 2 ವಿಸಲ್ ಬರೋ ತನಕನೂ ವೆಯ್ಟ್ ಮಾಡಬೇಕು. ಇವಾಗ 2 ವಿಷಲ್ ಬಂದಿದೆ, ಸೊ ತಣ್ಣಗಾಗಲಿ. ಅಷ್ಟರಲ್ಲಿ ನಾನಿವಾಗ ದನಗೂ ಕೂಡ ಸ್ನಾನ ಮಾಡಿಸಿ ಆಯಿತು, ಅವನಿಗೂ ರೆಡಿ ಮಾಡಿಸಿ ಅಷ್ಟರಲ್ಲಿ ಅವನು ಎದ್ದಿದ್ದ ಅಲ್ವಾ, ಸರಿ ಹಾಲು ಕೊಟ್ಬಿಡೋಣ ಫಸ್ಟು ಅಂದ್ಬಿಟ್ಟು ಹಾಲು ಕೊಟ್ಟು ಅದಾದಮೇಲೆ ಇವಾಗ ನಾನು ಕುಕ್ಕರ್ ಓಪನ್ ಮಾಡ್ತಾಯಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿತ್ತು, ತುಂಬ ಚೆನ್ನಾಗಿ ಬಂದಿತ್ತು. ಕ್ಯಾಮ್ರಾದಲ್ಲಿ ಎಷ್ಟು ಕ್ಲಾರಿಟಿ ಕಾಣಿಸುತ್ತೋ ಗೊತ್ತಿಲ್ಲ, ಸೊ ಚೆನ್ನಾಗಿ ಬಂದಿತ್ತು. ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿತ್ತು. ಸೊ ಸರಿ ಆಯಿತು, ದನಗೂ ತಿನ್ನಿಸ್ಬಿಡೋಣ, ಅವನಿಗೆ ಹೊಟ್ಟೆ ಹಶ್ವಾಗಿರುತ್ತೆ, ಆಗಲೇ 9 ಗಂಟೆ ಆಯ್ತು ಅಂದ್ಬಿಟ್ಟು ಸರಿ ಅಂದ್ಬಿಟ್ಟು ಅವನಿಗೂ ಇದೆಲ್ಲ ಸ್ವಲ್ಪ ಮಿಕ್ಸ್ ಮಾಡ್ತಾಯಿದ್ದೀನಿ. ಕೆಳಗಡೆ ಮೇಲೆಲ್ಲ ಸ್ವಲ್ಪ ಮಸಾಲೆ ಎಲ್ಲ ಅದಕ್ಕೂ ಸ್ಪ್ರೆಡ್ ಆಗಲಿ ಅಂದ್ಬಿಟ್ಟು ಮಿಕ್ಸ್ ಮಾಡ್ತಾಯಿದ್ದೀನಿ. ಅಷ್ಟೇನೂ ಇದಾಗಿರಲಿಲ್ಲ, ಮಸಾಲೆ ನೀಟಾಗಿ ಸ್ಪ್ರೆಡ್ ಆಗಿತ್ತು. ಇವಾಗ ಅವನಿಗೂ ಕೂಡ ನಾನು ತಿಂಡಿ ಮಾಡಿಸಿ, ಅವನಿಗೆ ತಿಂಡಿ ಮಾಡಿಸೋದೇ ಒಂದು ದೊಡ್ಡ ತಲೆನೋವು ನನಗೆ. ನೀಟಾಗಿ ಅವ್ನು ತಿಂಡಿ ಅಂತೂ ತಿನ್ನೋದೇ ಇಲ್ಲ. ಒಂದೊಂದು ಸಲ ಹೊರಗಡೆ ಎತ್ಕೊಂಡೋಗಿ ಕೂರಿಸ್ಕೊಂಡು ತಿನ್ನಬೇಕು, ಓಡಾಡಿಸ್ಕೊಂಡು ತಿನ್ನಿಸ್ತಾ ಇರಬೇಕು ಅವನಿಗೆ. ನೀಟಾಗಿ ಮನೇಲಂತೂ ಕೂತ್ಕೊಂಡು ಅವ್ನು ತಿನ್ನಲ್ಲ. ಸರಿ ಅಷ್ಟೋ ಇಷ್ಟೋ ಹೆಂಗೋ ತಿಂತಿದ್ದಾನೆ ಅಂದ್ಬಿಟ್ಟು ಮನೆಯಲ್ಲೇ ತಿನ್ನಿಸ್ತಾ ಇದ್ದೀನಿ. ಹೊರಗಡೆ ಸ್ವಲ್ಪ ದೃಷ್ಟಿ ಆಗುತ್ತೆ ಅಂದ್ಬಿಟ್ಟು ಜಾಸ್ತಿ ಹೊರಗಡೆ ಕರ್ಕೊಂಡೋಗಲ್ಲ, ಮನೆಯಲ್ಲೇ ತಿನ್ನಿಸ್ತಾ ಇದ್ದೀನಿ. ನೆಕ್ಸ್ಟು ಇಲ್ಲಿ ಅನಂತು ಕೂಡ ಬಂದರು. ಸರಿ ಅಂದ್ಬಿಟ್ಟು ಅವ್ರಿಗೂ ಹಾಕ್ಕೊಟ್ಟು ನಾನು ಇವಾಗ ತಿಂಡಿ ಮಾಡೋಣ ಅಂದ್ಬಿಟ್ಟು ಕೂತ್ಕೊಂಡಿದ್ದೀವಿ. ಇಬ್ಬರು ಕೂಡ ತಿಂತಾಯಿದ್ವಿ. ಅಷ್ಟರಲ್ಲಿ ಧನು ಅವರಪ್ಪ ಬಂದರೆ ಸಾಕು, ಅಂಗಡಿಗೆ ಕರ್ಕೊಂಡೋಗು ಹೊರಗಡೆ ಕರ್ಕೊಂಡೋಗು ಅಂತ ಹೇಳ್ತಿರ್ತಾನೆ. ನಾನು ಜಾಸ್ತಿ ಹೊರಗಡೆ ಬಿಡಲ್ಲ, ಇಲ್ಲೆಲ್ಲ ಸ್ವಲ್ಪ ಹಸಿರು ಜಾಸ್ತಿ ಇರೋದ್ರಿಂದ ಸೊಳ್ಳೆಗಳು ಜಾಸ್ತಿ ಇದೆ. ಅದಕ್ಕೆ ಅವ್ನಿಗೆ ಈಗಲೇ ಹುಷಾರಿರಲಿಲ್ಲ ಫಸ್ಟು, ಅದಕ್ಕೋಸ್ಕರ ನಾನು ಜಾಸ್ತಿ ಹೊರಗಡೆ ಎಲ್ಲೂ ಬಿಡಲ್ಲ ಅವನ್ನ.
ಅದಕ್ಕೆ ಅಮ್ಮನ ಹತ್ರ ದುಡ್ಡು ಇಸ್ಕೊಂಬ ಅಂತ ಹೇಳಿದ್ರು ಅವರಪ್ಪ. ಅದಕ್ಕೇ ಬಂದು ನನ್ನ ಹತ್ರ ಕೇಳ್ತಿದ್ದಾನೆ ಅವನು, ದುಡ್ಡು ಕೊಡು ಅಂತ. ನನ್ನ ಹತ್ರ ಇಲ್ಲ, ಪಪ್ಪನ ಜೋಬಲ್ಲೈತೆ ಹೋಗು ಅಂತ ಹೇಳಿದೆ. ಆಮೇಲೆ ಹೋಗ್ಬಿಟ್ಟು ಅಲ್ಲೂ ಚೆಕ್ ಮಾಡ್ತಾಯಿದ್ದ ಅವನು, ಇಲ್ಲ ಅಲ್ಲೂ ಬಿಡು ಅಂತಂದು ಅವರು ಸುಮ್ಮನೆ ಆದರು. ಸರಿ ಅಂದ್ಬಿಟ್ಟು ಇನ್ನು ಅಳ್ತಾನಲ್ಲ ಅಂದ್ಬಿಟ್ಟು ಕಾರ್ಟೂನ್ ಏನೋ ಹಾಕ್ಕೊಟ್ಟಿದ್ರು. ನೋಡಲ್ಲಿ ಬೊಂಬೆ ನೋಡಲ್ಲಿ ಅಂದ್ಬಿಟ್ಟು ಅದನ್ನೆಲ್ಲ ತೋರಿಸ್ತಾಯಿದ್ರು. ಆಮೇಲೆ ಅವನೂ ಸಮಾಧಾನ ಆದ ಹೆಂಗೋ. ಸದ್ಯ ಕೂತ್ಕೊಂಡು ಅವನು ಕೂಡ ಆಟ ಆಡ್ತಾಯಿದ್ದ. ಅವ್ರು ಆಮೇಲೆ ಊಟ ಗೀಟ ಎಲ್ಲ ತಿಂದ್ಕೊಂಡು ಅವರು ತಿಂಡಿ ಮಾಡಿಕೊಂಡು ಸರಿ ಆಯಿತು ಅಂದ್ಬಿಟ್ಟು ಒಂದು ರೌಂಡ್ ಕರ್ಕೊಂಡೋಗಿ ಬರ್ತೀನಿ, ಇನ್ನು ಅಳ್ತಾನೆ ಅಂದ್ಬಿಟ್ಟು ಕರ್ಕೊಂಡೋಗಿ ಕೂಡ ಬಂದರು. ಸರಿ ಅಂದ್ಬಿಟ್ಟು ಇವಾಗ ಅವರು ಡ್ಯೂಟಿಗೆ ಹೊರಟರು. ಇವಾಗ ಬಾಯ್ ಮಾಡು ಕೂತಿದ್ದಾನೆ. ಇವತ್ತೇ ಫಸ್ಟ್ ಅವನು ಬಾಯ್ ಮಾಡ್ತಾಯಿರೋದು. ಯಾವಾಗ ನೋಡ್ರು ಅಳ್ತಾ ಇದ್ದ. ಇವಾಗಲೇ ಅವನು ಹೆಂಗೋ ಆರಾಮಾಗಿ ಕೂತ್ಕೊಂಡು ಬಾಯ್ ಮಾಡ್ತಿದ್ದಾನೆ. ಕೈಯಲ್ಲಿ ತಿಂಡಿ ಇದೆಯಲ್ವಾ ಅಂದ್ಬಿಟ್ಟು. ಪಪ್ಪಿ ಬೇರೆ ಹೊರಟೋಯ್ತಾ ಪಪ್ಪ? ಹೊರಟೋಯ್ತಾ? ಎಲ್ಲ ಇದು ಬ್ಲೂಟೂತ್ ಹಾಕೊಳ್ಳೋ ಹುಟ್ಟು. ಹಂಗೆ ಹಾಕೊಳ್ಳೋದು ಅದನ್ನ ಹಿಂಗೂ ಹಾಕೊಂತಾರ ಅದನ್ನ. ಸಾಂಗ್ ಬತ್ತೈತಾ? ಏನು ಸಾಂಗು? ಏನ ಏನು ಅಲಲುಯ್ಯ ಅಂತಿದ್ಯಾ? ಕರೆಕ್ಟಾಗಿ ಹಾಕೋ. ಸಾಂಗ್ ಬತ್ತೈತಾ? ಯಾವ ಸಾಂಗು? ಡ್ಯಾನ್ಸ್ ಮಾಡು. ಏನೋ ಎರಡು ಅಲ್ಲೇ ಐತೆ, ಕಿವಿನಲ್ಲೇ ಐತೆ ಕಣ, ಕುಂತ್ಕೋ. ಎರಡು ಕಿವಿನಲ್ಲೇ ಐತೆ ಕಣ, ಕುಂತ್ಕೋ. ತೋರಿಸ್ಬಿಡು ಅವ್ರಿಗೆಲ್ಲ ನೀನು ಎಷ್ಟು ತರಲೆ ಅಂತ. ಗೊತ್ತೇ ಇರಲ್ಲ ಪಾಪ ಎಷ್ಟೋ ಜನಕ್ಕೆ ಹೆಂಗೆ ಹಾಕೊಬೇಕಂತ. ಜಗ್ಗಿ ಮಾಡೋದು ಹೆಂಗೆ? ಜಗ್ಗಿ ಒಟ್ಟಿನಲ್ಲಿ ಇವಾಗ ಅದನ್ನ ಹಾಳು ಮಾಡಬೇಕು. ಎಲ್ಲಿಗೆ ಹಾಕೊಳ್ಳೋದು ಅದನ್ನ? ಎಲ್ಲಿಗೆ ಹಾಕೊಳ್ಳೋದು? ಕಿವಿಗೆ ಹೆಂಗೆ ಹಾಕೊಳ್ಳೋದು ಅದನ್ನ ತೋರಿಸು. ಹಂಗಾ? ವಾವ್, ಸೂಪರ್ ಸೂಪರ್ ಸೂಪರ್. ಸೂಪರ್ ಸಾಂಗ್. ಸೂಪರಾ? ಗುಮ್ಮ ಮಾಡು. ಲವ್ ಯು ಮಾಡೋದು ಹೆಂಗೆ? ಅದು ಗುಮ್ಮ ಮಾಡೋದು, ಎದುರಿಸೋದು. ಲವ್ ಯು ಮಾಡೋದು ಹೆಂಗೆ? ನಿಂಗೆ ಲವ್ ಯುನೇ ಮಾಡೋಕ್ಕೆ ಬರಲ್ಲ. ಯಾರಿಗದು? ಅವ್ರಿಗ? ಯಾರಿಗೆ ಬೇಕು? ಬನ್ನಿ ಏನು? ಯಾರಿಗೆ ಬೇಕು? ಬನ್ನಿ ಏನು? ಸಾಕು, ಎತ್ತಿಟ್ಬಿಡು ಸಾಕು. ಈಗ ಎತ್ತಿಟ್ಬಿಡಪ್ಪ ಪ್ಲೀಸ್, ಎತ್ತಿಟ್ಬಿಡಪ್ಪ. ನನಗೆ ಹೊಡಿತೀಯಾ? ಇಷ್ಟು ಧೈರ್ಯ ನಿನಗೆ? ಎತ್ತಿಟ್ಬಿಡು, ಕೊಡಪ್ಪ.
ನನಗೆ ಕೊಡು, ನನಗೆ ಕೊಟ್ಬಿಡು. ಅದನ್ನು ಕೊಡು, ಅದನ್ನು ಕೊಡು. ಗುಮ್ಮ ಎದ್ಕೊಂಬಿಟ್ರಲ್ಲ. ಓಕೆ ಬಾಯ್. ಓಕೆ ಬಾಯ್. ಓಕೆ ಬಾಯ್ ಅನ್ನು. ಮತ್ತು ನಾನಿಲ್ಲಿ ನಾಳೆ ದೋಸೆ ಮಾಡೋಣ ಅಂದ್ಬಿಟ್ಟು, ತುಂಬ ದಿನ ಆಗಿತ್ತು ಮಾಡೇ ಇರಲಿಲ್ಲ, ಅದಕ್ಕೇ ನಾಳೆ ದೋಸೆ ಮಾಡಿಕೊಡೋಣ ಅಂದ್ಬಿಟ್ಟು ಅಕ್ಕಿ ನೆನೆಸ್ತಾ ಇದ್ದೀನಿ. ಏನಿಲ್ಲ, ಜಸ್ಟ್ ಒಂದು ಅಕ್ಕಿ ಹಾಕಿ, ಉದ್ದಿನಬೇಳೆ ಹಾಕಿ, ಸ್ವಲ್ಪ ಕಡಲೆಬೇಳೆ ಹಾಕ್ತೀನಿ, ಸ್ವಲ್ಪ ಮೆಂತ್ಯ ಹಾಕ್ತೀನಿ ಅಷ್ಟೇ, ಜಾಸ್ತಿ ಏನು ಹಾಕೋಗಲ್ಲ. ಅದನ್ನು ಹಾಕ್ಬಿಟ್ಟು ನೆನೆಸ್ತಾ ಇದ್ದೀನಿ. ನೈಟ್ ರುಬ್ಬೋಣ ಅಂದ್ಬಿಟ್ಟು, ಹಾಗೆ ಸ್ವಲ್ಪ ಪಾತ್ರೆನೂ ಇತ್ತು, ನಾನಂತೂ ಊಟ ಮಾಡಿಬಿಟ್ಟು ಹೋಗಿದ್ದಿದ್ದಿಲ್ಲ, ಹಂಗೆ ಇತ್ತು. ನಾನು ಸ್ವಲ್ಪ ಮಲ್ಕೊಬಿಟ್ಟಿದ್ದೆ. ಸರಿ ಅಂದ್ಬಿಟ್ಟು ಇವಾಗ ತೊಳೆದಿಟ್ಬಿಡೋಣ ಅಂದ್ಬಿಟ್ಟು ತೊಳೆದಿಟ್ಕೊತಿದ್ದೀನಿ. ಅಲ್ಲಲ್ಲೇ ತೊಳ್ಕೊತಾ ಇದ್ದೆ, ಇವತ್ತು ಯಾಕೋ ಆಗಲಿಲ್ಲ, ಅದಕ್ಕೆ ತೊಳೆದಿಲ್ಲ. ಇವಾಗ ತೊಳೆದ್ಬಿಟ್ಟು ಎಲ್ಲ ಸಂಜೆ ಆಯ್ತಾ ಬಂತು. ಇವಾಗೆಲ್ಲ ಪಾತ್ರೆ ಎಲ್ಲ ವಾಶ್ ಮಾಡಿ ಇಟ್ಕೊತಾ ಇದ್ದೀನಿ. ವಾಶ್ ಮಾಡಿ ಇಟ್ಕೊಂಡು ಮಳೆನೂ ಕೂಡ ಬರ್ತಾಯಿತ್ತು ಸ್ವಲ್ಪ. ಓ, ಹಾಲು ಕುಡಿ ಹೋಗು, ಆರಿರುತ್ತೆ. ಮಳೆ ಬರ್ತಾ ಇರೋದಕ್ಕೂ ಅದಕ್ಕೂ ಒಂದು ಕಪ್ ಕಾಫಿ ಕುಡಿಯೋಣ ಅನಿಸ್ತು. ಚೆನ್ನಾಗಿರುತ್ತಲ್ವ ಮಳೆಯಲ್ಲಿ ಒಂದು ಕಪ್ ಕಾಫಿ ಇದ್ದರೆ ಸಖತ್ತಾಗಿರುತ್ತೆ. ಕಾಫಿ ವಿತ್ ರೈನ್. ಯಾರಿಗೆಲ್ಲ ಇಷ್ಟ ಈ ಥರ? ನನಗಂತೂ ತುಂಬಾ ಇಷ್ಟ ಮಳೆ ಬರಬೇಕಾದ್ರೆ ಕಾಫಿ ಕುಡಿಯೋದು. ನಿಮಗೂ ಇಷ್ಟನಾ? ಮಳೆ ನೋಡಿಕೊಂಡು ಒಂದು ಕಪ್ ಕಾಫಿ ಕೈಯಲ್ಲಿ ಇಟ್ಕೊಂಡು ಮಳೆ ನೋಡ್ಕೊಂಡು ಕುಡಿತಾ ಇದ್ದರೆ ಚೆನ್ನಾಗಿರುತ್ತೆ. ಇದೊಂದು ಸ್ವೆಟರ್ ಹಾಕಲ್ವಾ? ಚಳಿ ಆಯ್ತಲ್ವಾ? ನಾಯಿ ಜೊತೆ ಆಟಾಡ್ತಾವನೆ.